ಮಿಶಾಲ್ ಮಿಶೋ. ಎಲ್ರಿಗೂ ರಂಜಾನ್ ಮುಬಾರಕ್ ಗೈಸ್. ಇವತ್ತು ಉಪವಾಸದ ಫಸ್ಟ್ ಡೇ. ಸೊ ನಾನು ಬೆಳಿಗ್ಗೆನೇ ಎಷ್ಟು 4:40 ಅಲಾರಾಮ್ ಇಟ್ಟಿದ್ದೆ. ಆದರೆ ನನ್ನ ಅಮ್ಮ ಬಂದು 4 ಗಂಟೆಗೆ ಎಬ್ಬಿಸಿದ್ರು ಗೈಸ್. ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ನಾನು ನೀರೆಲ್ಲ ಕುಡ್ದು ಆದಮೇಲೆ ಟೀ ಎಲ್ಲ ಕುಡಿಯೋದು. ನೀರೆಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡೆಲ್ಲ ಮತ್ತೆ ಟೀ ಎಲ್ಲ ಕುಡ್ದದ್ದು ನಾನು. ಸೊ ಹಾಗೆ ಸೆಹರಿ ಎಲ್ಲ ಮಾಡಿದಾದ್ಮೇಲೆ ಒಂದು ನಮಾಜ್ ಮಾಡಿ ಮತ್ತೆ ಕುರಾನೆಲ್ಲ ಓದಿ ಮಲಗುವಾಗ ಒಂದು 6:30 ಆಗಿತ್ತು. 6:30 7:30ವರೆಗೂ ಮಲ್ಕೊಂಡೆ. ಆಮೇಲೆ ರೇಲಾನಿಗೆ ಸ್ಕೂಲ್ ಇದೆಯಲ್ಲ, ಆಮೇಲೆ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಕೂಲ್ ಇದೆಯಲ್ಲ. ಹಾಗೆ ಅವಳಿಗೆ ನಾಷ್ಟೆಲ್ಲ ಕೊಟ್ಟು ಅವಳನ್ನು ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿ ಸೊ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇವಾಗ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಫಸ್ಟ್ ಡೇ ಉಪವಾಸ ಹೇಗೆಲ್ಲ ಹೋಗ್ತದೆ, ಹಾಗೆ ಇಫ್ತಾರ್ಗೆ ಏನೆಲ್ಲ ಸ್ಪೆಷಲ್ ಅಂತೆಲ್ಲ ಏನೆಲ್ಲ ಮಾಡ್ತೇನೆ ಅಂತೆಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಗೈಸ್. ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಗೈಸ್, ಅಂದರೆ ಬೇಗ ಎದ್ದಿದ್ದೇನಲ್ಲ. ಮತ್ತೆ ನಾನು ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೆ 4:15 ಆಗುವಾಗ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ. ಮತ್ತು ನಿನ್ನೆ ಮಾಸ್ ಕೂಡ ಕರೆಕ್ಟಾಗಿ ಮಲಗಿರಲಿಲ್ಲ. ನನಗೆ ಒಂದು ವಾರದಿಂದ ಕರೆಕ್ಟಾಗಿ ಮಲಗ್ತಾನೇ ಇಲ್ಲ. ನಾನು ಮಲಗುವಾಗ ಲೇಟ್ ಆಗ್ತದೆ, ಮತ್ತು ಬೇಗ ಹೇಳ್ಬೇಕಲ್ಲ. ಸೊ ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಆಗಿ ಬಿಟ್ಟಿದೆ ನಂದು. ಸೊ ಹಾಗೆ ಸ್ವಲ್ಪ ಪಿಂಪಲ್ಸ್ ಕೂಡ ಜಾಸ್ತಿ ಆಗಿದೆ. ನೋಡಬೇಕು, ಪಿಂಪಲ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಎಂತಾದ್ರು ಮಾಡಬೇಕು. ಸೊ ಏನು ಮಾಡಿದರೂ ಕಂಟ್ರೋಲ್ ಆಗೋದಿಲ್ಲ ಗೈಸ್, ಅಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದೆ. ಮತ್ತೇನಂದರೆ, ಸೊ ನಿನ್ನೆ ನಾನು 2 ಪ್ರಾಡಕ್ಟ್ ತರಿಸಿದ್ದೇನೆ. ತುಂಬ ಜನ ಕೇಳ್ತಿದ್ರು, ನೀವು ಯಾವುದರಲ್ಲಿ ಫೇಸ್ ಹೇರ್ ರಿಮೂವ್ ಮಾಡ್ತೀರಾ, ಐಬ್ರೋಸ್ ಹೇಗೆ ತೆಗಿತೀರಾ ಅಂತ. ಸೊ ಅದಕ್ಕೆ ನಾನು ಫೇಸ್ ರೇಸರ್ ತರಿಸಿದ್ದೇನೆ. ಫೇಸ್ ರೇಸರ್ ಯೂಸ್ ಮಾಡ್ತೇನೆ. ನಾನು ಯಾವ ಬ್ರ್ಯಾಂಡ್ ಫೇಸ್ ರೇಸರ್ ಯೂಸ್ ಮಾಡ್ತೇನೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ಹಾಗೆ ತುಂಬ ಜನರಿಗೆ ಗ್ರೇ ಹೇರ್ ಇರ್ತದಲ್ಲ, ಅರ್ಲಿ ಗ್ರೇ ಹೇರ್, ಮಕ್ಕಳಿಂದ ಇವಾಗ ಒಂದು 30 ಇಯರ್ಸ್ವರೆಗೆ ಬೇಗನೆ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನಗಂತೂ 20 ಇಯರ್ಸ್ಗೆ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಒಂದು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ನೋಡುವಾಗ ಟೆನ್ಷನ್ ಆಯಿತು ನನಗೆ, ಇನ್ನು ಬೇಗ ತಲೆ ಕೂದಲೆಲ್ಲ ಬೇಗ ಬಿಳಿಯಾಗಿದೆ ಅಂತ. ಸೊ ಅದಕ್ಕೆ ಒಂದು ಹೇರ್ ಸಿರಮ್ ತರಿಸಿದ್ದೇನೆ. ತುಂಬ ಜನ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನಂಗೆ ಗೊತ್ತಿಲ್ಲ ವರ್ಕ್ ಆಗ್ತದಾ ಇಲ್ವಾ ಅಂತ. ಅದಕ್ಕೆ ತರಿಸಿದ್ದೇನೆ. ನೋಡುವ, ನಾನು ರಿಸಲ್ಟ್ ನಿಮಗೆ ಆ ಸಿರಮ್ ನಾನು ಇವಾಗ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ರಿಸಲ್ಟ್ ನನಗೆ ಸಿಕ್ಕಬೇಕಲ್ಲ. ರಿಸಲ್ಟ್ ಸಿಕ್ಕಿದಾದ್ಮೇಲೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ. ಬೇಕಾದರೆ ನಾನು ಟ್ಯಾಗ್ ಮಾಡಿರ್ತೇನೆ, ನೋಡಿ ರಿವ್ಯೂ ಎಲ್ಲ ನೋಡಿ ತಗೊಳ್ಬೋದಂದರೆ ತಗೊಳ್ಬೋದು ನೀವು. ಮತ್ತು ನಾನು ಯೂಸ್ ಮಾಡುವಂಥ ಫೇಸ್ ರೇಸರ್ದು ಕೂಡ ನಾನು ಟ್ಯಾಗ್ ಮಾಡ್ತೇನೆ. ಓಕೆ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಓಕೆ, ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಮಾಸ್ಗೆ ಸ್ವಲ್ಪ ಊಟ ಕೊಡುವ ಅಂತ ಮಾಸ್ಗೆ ಊಟ ಕೊಡ್ತಾ ಇದ್ದೇನೆ. ಅವನಿಗೆ ಮೊಬೈಲ್ ಕೊಟ್ಟು ಸ್ವಲ್ಪ ಕೊಡಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಸೊ ಅದೊಂದು ಕಷ್ಟ. ಸೊ ಗೈಸ್, ನೋಡಿ, ನಾನು ಕಾರ್ಮೆಸಿಯವರದ್ದು ಫೇಸ್ ಯೂಸ್ ಮಾಡ್ತೇನೆ. ಕಾರ್ಮೆಸಿಯವರದ್ದು ಫೇಸ್ ರೇಸರ್ ಮತ್ತು ಐಬ್ರೋಸ್ ರೇಸರ್. ಇದು ಐಬ್ರೋಸ್ ಇದು ನೋಡಿ, ಈ ಥರ ಬರ್ತದೆ. ತೋರಿಸ್ತೇನೆ ನಾನು. ಐಬ್ರೋಸ್ ಇದು ನೋಡಿ, ಇದು ಐಬ್ರೋಸ್ ಇದು ರೇಸರ್. ಸೊ ಐಬ್ರೋಸ್ ಎಲ್ಲ ಚೆನ್ನಾಗಿ ಶೇಪ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಾಗ್ತದೆ ಇದು. ಸೊ ನಾನು ಇವಾಗ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಎಲ್ಲ ಮಾಡೋದು ತುಂಬ ಕಡಿಮೆ ಮಾಡಿದ್ದೇನೆ. ಹೋಗೋದೇ ವರ್ಷಕ್ಕೊಮ್ಮೆ ಹೋಗ್ತಿದ್ದೆ ಐಬ್ರೋಸ್ ಮಾಡಲಿಕ್ಕೆ. ಯಾವಾಗಾದರೂ ಹಬ್ಬ ಬಂದರೆ, ಫಂಕ್ಷನ್ ಇದ್ದರೆ ಈ ಥರ ಮಾಡ್ತಿದ್ದೆ. ಮತ್ತು ನಂದು ಐಬ್ರೋಸ್ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ, ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಜಾಸ್ತಿಯಾಗಿ ಮಾಡೋದಿಲ್ಲ ಐಬ್ರೋಸ್. ಅಂದರೆ ಯಾವಾಗಾದ್ರೂ ಒಮ್ಮೆ ಫಂಕ್ಷನ್ ಇದ್ರೆಲ್ಲ ಮಾಡ್ತೇನೆ, ಸ್ವಲ್ಪ ನೀಟಾಗಿ ಕಾಣಲಿ ಅಂತ. ಇವಾಗ ನಾನು ಐಬ್ರೋಸ್ ರೇಸರೇ ಯೂಸ್ ಮಾಡ್ತೇನೆ ಮನೆಯಲ್ಲಿ. ಮತ್ತು ಚೆನ್ನಾಗಿ ಸ್ವಲ್ಪ ಗ್ರೂಮ್ ಮಾಡ್ಕೊಳ್ತೇನೆ ಐಬ್ರೋಸು. ಇದು ಫೇಸ್ ರೇಸರ್. ಓಕೆ, ಮತ್ತು ಇದು ಐಬ್ರೋಸ್ ರೇಸರ್. ಇದು 2ಕ್ಕೆ ಎಷ್ಟು ಕೊಟ್ಟಿದ್ದೇನೆ ಗೈಸ್ ಗೊತ್ತಿಲ್ಲ, 149 150 ಅಷ್ಟು ಕೊಟ್ಟಿದ್ದೇನೆ. ನಾನು ನೈಕಾದಲ್ಲಿ ಆರ್ಡರ್ ಮಾಡಿದ್ದು, ನನಗೆ ಅದರಲ್ಲಿ ಆಫರ್ ನಡೀತಾ ಇತ್ತಲ್ಲ, ಸೊ ಹಾಗೆ ಸಿಕ್ಕಿದೆ. ನಾನು ಟ್ಯಾಗ್ ಮಾಡಿರ್ತೇನೆ, ಬೇಕಾದವರು ಬೈ ಮಾಡ್ಬೋದು. ಓಕೆ, ಮತ್ತು ಹೇರ್ ಸಿರಮ್ ಇದು ಗೈಸ್ ನಾನು ಟ್ಯಾಗ್ ಮಾಡ್ತೇನೆ. ನನಗೇನು ರಿಸಲ್ಟ್ ಸಿಕ್ಕಿದಾದ್ಮೇಲೆ ನಾನು ನಿಮ್ಮೊಟ್ಟಿಗೆ ಕರೆಕ್ಟಾಗಿ ಶೇರ್ ಮಾಡ್ಕೊಳ್ತೇನೆ. ಓಕೆ, ಮತ್ತು ನಾನು ಯೂಸ್ ಮಾಡುವ ಸನ್ಸ್ಕ್ರೀನ್ ಇದು ಗೈಸ್.
ಡಾಟ್ ಆ್ಯಂಡ್ ಕೀ ಅವ್ರದ್ದು. ಇದು ಖಾಲಿಯಾಗಿದೆ. ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನ್. ಇವಾಗ ಬೇರೆ ಒಂದು ಆರ್ಡ್ರ್ ಮಾಡಿದ್ದೇನೆ, ಬೇರೆ ಬ್ರ್ಯಾಂಡಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಏನು ಯಾರಿಗೆ ಸನ್ಸ್ಕ್ರೀನ್ ತುಂಬ ಆಯಿಲಿ ಆಗ್ತದೆ, ಹಾಗೆ ವೈಟ್ ಕಾಸ್ಟ್ ಎಲ್ಲ ಇರ್ತದಲ್ಲ, ವೈಟ್ ಕಾಸ್ಟ್ ಹೀಗೆ ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ, ಸೊ ಅವರು ಈ ಡಾಟ್ ಆ್ಯಂಡ್ ಕೀ ಅವ್ರದ್ದು ವಿಟಮಿನ್ ಸಿ ಪ್ಲಸ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಇದು ಕೂಡ. ಇವತ್ತಿನ ಇಫ್ತಾರ್ಗೆ ಬನಾನಾ ಪೋಡಿ ಮಾಡಿದ್ವಿ, ಹಾಗೆ 2 ಟೈಪ್ ಜ್ಯೂಸ್ ಇತ್ತು ಆ್ಯಂಡ್ ಫ್ರೂಟ್ಸ್ ಇತ್ತು. ಸಾಕು ಗೈಸ್, ಇಷ್ಟು ಮಿನಿಮಲ್ ಆಗಿ ಸಾಕು. ಇದೇ ತಿನ್ನಲಿಕ್ಕೆ ಆಗೋದಿಲ್ಲ ಹೇಳಬೇಕಂದ್ರೆ. ಸ್ವಲ್ಪ 2 ಗ್ಲಾಸ್ ಜ್ಯೂಸ್ ಕುಡಿದ್ರೇ ಹೊಟ್ಟೆ ಫುಲ್ ಆಗ್ತದೆ. ಓಕೆ ಗೈಸ್, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ.